ಇನ್ನು ಮುಖ್ಯಮಂತ್ರಿಗಳ ಆಪ್ತ ಸಹಾಯಕ ಈಗ ಆತನಿಗೆ ಮಗದೊಮ್ಮೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಈ ಮೂಲಕವಾಗಿ ಸೆಕೆಂಡ್ ಟೈಮ್ ವಿಚಾರಣೆಗೆ ಹಾಜರಾಗಬೇಕಾಗಿದೆ ರವಿಕುಮಾರ್ ಅಟ್ ದಿನೇಶ್ ಕುಮಾರ್. ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ಅವರು ಯಾವತ್ತು ವಿಚಾರಣೆಗೆ ಹಾಜರಾಗ್ತಾರೆ ನೋಡಬೇಕು. ಸಿಎಂ ಪತ್ನಿ ಪಾರ್ವತಿ ಅವರ ಸಹಿಯನ್ನ ನಕಲು ಮಾಡಿರುವ ಆರೋಪ ಇವರ ಮೇಲಿದೆ. ಈ ಹಿಂದೆ 12 ತಾಸು ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ರು. ಅದಾದ ನಂತರದಲ್ಲಿ ಈಗ ಮಗದೊಮ್ಮೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ರವಿಕುಮಾರ್ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಇದರಲ್ಲಿ ಮಂಜುನಾಥ್, ಶಿವಣ್ಣ ಸೇರಿ ರವಿಕುಮಾರ್ ಕೂಡ ಇದ್ದಾರೆ. 4ವರಿಗೆ ಸಮನ್ಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿರೋದ್ರ ಬೆನ್ನಲ್ಲೇ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಹಿಂದೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸಿದ್ದಾರೆ, ಅದು ಕೂಡ ಬರೋಬ್ಬರಿ 12 ತಾಸುಗಳು. ಆ ಸಂದರ್ಭದಲ್ಲಿ ರವಿಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಪೂರಕವಾಗಿಲ್ವಾ? ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈ ಹಿಂದೆ ಕೂಡ ರವಿಕುಮಾರ್ ಅವರ ವಿಚಾರಣೆ ಆಗಿತ್ತು, ಅಂದ್ರೆ ಅವರ ಹೆಚ್ಚುವರಿ ವಿಚಾರಣೆ ಸಲುವಾಗಿ ಈ ಸಮನ್ಸ್ ಕೊಟ್ಟಿದ್ದಾರಾ, ಅಥವಾ ಈ ಹಿಂದೆ ಅವ್ರು ಕೊಟ್ಟ ಹೇಳಿಕೆಯಲ್ಲಿ ಏನಾದರೂ ಗೊಂದಲಗಳು ಮೂಡಿರೋದ್ರ ಪರಿಣಾಮ ಅದರ ಕ್ಲಾರಿಟಿಗೆ ಮಗದೊಮ್ಮೆ ಅವ್ರನ್ನ ಕರೆಸ್ತಿರಬಹುದಾ? ದಿವ್ಯಾ, ನವೆಂಬರ್ 11ನೇ ತಾರೀಕು ಸಿ.ಟಿ. ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಏನಿದ್ದಾರೆ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಪಾಲಯ್ಯ, ಅಂದರೆ ಆಗಿನ ಅಡಿಷನಲ್ ಡಿ ಸಿ ಆಗಿದ್ದಂಥ ಪಾಲಯ್ಯ ಏನಿದ್ರು, ಪಾಲಯ್ಯ ಅವರ ಜೊತೆಯಲ್ಲಿ ಒಂದು ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಿ.ಟಿ. ಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರ ಮೇಲಿದ್ದಂಥ ಆರೋಪ ಪಾರ್ವತಿಯವರ ಸಹಿಯನ್ನು ನಕಲಿ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದಕ್ಕೆ ಪೂರಕವಾದ ದಾಖಲಾತಿಗಳು ಇಡಿ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಇರಲಿಲ್ಲ. ಅದಕ್ಕೆ ಮಾಹಿತಿಗಳು ಮತ್ತು ಅನುಮಾನಗಳು ಮಾತ್ರ ಇತ್ತು. ಆ ಹಿನ್ನೆಲೆಯಲ್ಲಿ ಅವರ ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆಯನ್ನ ಮಾಡಿದ ಬಳಿಕ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳು ಕೂಡ ಆಗಿತ್ತು. ಈಗ ಮತ್ತೊಮ್ಮೆ ಅವರನ್ನ ಸಮನ್ಸ್ ಮಾಡಿ ವಿಚಾರಣೆಗೆ ಕರೀತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ 20-25 ದಿನಗಳ ನಂತರ, ಗ್ಯಾಪ್ನ ನಂತರ ಮತ್ತೊಮ್ಮೆ ಅವರನ್ನ ವಿಚಾರಣೆಗೆ ಕರೀತಾ ಇದ್ದಾರೆ ಅಂದ್ರೆ ಯಾವ ಅಂಶಗಳನ್ನ ಇಟ್ಕೊಂಡು ಮತ್ತು ಏನಾದ್ರೂ ಮಾಹಿತಿಗಳು ಏನು ಇಡಿ ಅಧಿಕಾರಿಗಳ ಬಳಿ ಸೇರಿದೆಯಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಆ ಕುತೂಹಲದ ಹಿನ್ನೆಲೆಯಲ್ಲಿ ಇವತ್ತು ಸಮನ್ಸ್ ಕೂಡ ಆಗಿದೆ. ಬಹುತೇಕ ನಾಳೆ ಅಥವಾ ನಾಡಿದ್ದವರು ವಿಚಾರಣೆಗೆ ಹಾಜರಾಗಬಹುದು. ವಿಚಾರಣೆಗೆ ಹಾಜರಾದಾಗ ನಡೆಯುವಂಥ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲದಿಂದ ಕಾದು ನೋಡಬೇಕಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಮತ್ತೆ ಈಗ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಈ ಕಡೆ ಮೂಡ ನಗರಾಭಿವೃದ್ಧಿ ಇಲಾಖೆಗೂ ಕೂಡ ಎಂಟ್ರಿ ಕೊಟ್ಟಿದೆ ಇಡಿ ಅಧಿಕಾರಿಗಳ ತಂಡ. ಸೊ ಈ ಇಡಿ ತನಿಖೆಯ ದಿಕ್ಕನ್ನು ಗಮನಿಸ್ತಾ ಇದ್ರೆ, ಅದು ಹೋಗ್ತಾ ಇರೋ ವೇಗವನ್ನು ಗಮನಿಸ್ತಾ ಇದ್ರೆ, ಸೊ ಆಲ್ಮೋಸ್ಟ್ ಒಂದು ಸ್ಟೇಜ್ಗೆ ಬಂದರೂ ಹಾಗೆ ಕಾಣಿಸ್ತಾ ಇದೆ. ಫೈನಲ್ ಟಚ್ ಅನ್ಬೋಂತೆ ಸಚಿವರಿಗೆ, ನಂತರ ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ನಡೆಸ್ತಾರಾ? ಆ ಕುತೂಹಲ ಸದ್ಯ ಮನೆ ಮಾಡಿದೆ.